ನಾನು ಇದುವರೆಗೂ ಸ್ಟಾರ್ ಬಕ್ಸ್ಗೆ ಒಂದು ಸಲನೂ ಹೋಗಿಲ್ಲ. ಸ್ಟಾರ್ ಬಕ್ಸ್ ಅಲ್ಲಿ ಆ ಕಾಫಿ ಮಗ್ಗಲ್ಲಿ ಹೆಸರು ಬರುತ್ತಲ್ಲ, ಐ ರಿಯಲಿ ವಾಂಟ್ ಟು ಟ್ರೈ. ಬಿಲೀವ್ ಇಟ್ ಆರ್ ನಾಟ್, ಆರ್ಡರ್ ಮಾಡಾದ್ಮೇಲೆ ಬಿಲ್ ಆರ್ ಒನ್ ಕಾಫಿ ಇದೆ. ಸ್ಟಾರ್ ಬಕ್ಸ್ ದಿಸ್ ಇಸ್ ಯುವರ್ ಸ್ಟಾರ್ ಬಕ್ಸ್ ಮೂಮೆಂಟ್. ಆ ಕಪ್ ಇತ್ತು ಅಂತಂದ್ರೆ ನೀನು ಯಾವುದೇ ಸ್ಟಾರ್ ಬಕ್ಸ್ ಹೋದ್ರೂ ನೀನು ಫ್ರೀಯಾಗಿ ನಿಂಗೆ ಏನು ಬೇಕೋ ಅದೆಲ್ಲ ತೊಗೊಂಬೋದು. ಇಲ್ಲ ಫ್ರಾಪೆ, ಗಂಟೆ, ವಿಯನಾ, ಗ್ರ್ಯಾಂಡೆ, ನೀವು ಬಾಯ್ಸ್ ಬಂದು ಚಿಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಕಾಫಿನ ನೀನು ಇಟ್ಕೊಂಡಿರು. ನಿನ್ನೆನಪು ಎಲ್ಲಿರು ನಾನು ಇಟ್ಕೊಂಡು ಇಲ್ಲ, ನನ್ನ ಜೊತೆ ಕಾಫಿ ಕುಡ್ದೆ ಅಂತ. ಎಷ್ಟು ಜನ ಡ್ರೀಮ್ ಇರ್ಬೋದಲ್ವಾ, ಲೈಕ್ ಟು ಕಮ್ ಆ್ಯಂಡ್ ಎಕ್ಸ್ಪ್ಲೋರ್ ಈ ಥರ ಪ್ಲೇಸಸ್ ಎಲ್ಲ ಅಂತ. ನಂಗೆ ನೆನಪಿದೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲನೂ ಮೆಕ್ಡೊನಾಲ್ಡ್ಸಲ್ಲಿ ಹೋಗ್ಬಿಟ್ಟು ಏನು ಆರ್ಡರ್ ಮಾಡಬೇಕು ಅಂತ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೊಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಟೈಟಲ್ ಮತ್ತು ತಮಿಳು ನೋಡಿದರೆ ಗೊತ್ತಾಗಿರುತ್ತೆ. ಸೊ ವಿಷಯ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದಷ್ಟು ಆಸೆಗಳಿರುತ್ತೆ. ಕೆಲವೊಂದು ಆಸೆ ತುಂಬ ದೊಡ್ಡದಾಗಿರುತ್ತೆ, ಕೆಲವೊಂದು ಆಸೆಗಳು ತುಂಬ ಸಣ್ಣ ಪುಟ್ಟದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಗಾಡಿ ತೊಗೊಳೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಅಚೀವ್ ಮಾಡೋದಾಗಿರ್ಬೋದು, ಇದೆಲ್ಲ ತುಂಬ ದೊಡ್ಡ ಆಸೆಗಳು. ಬಟ್ ಈ ಸಣ್ಣ ಪುಟ್ಟ ಆಸೆಗಳಿರುತ್ತಲ್ಲ, ಅದು ನಮ್ಮ ಸುತ್ತಮುತ್ತನೇ ಇರುತ್ತೆ. ಈ ಸಣ್ಣ ಪುಟ್ಟ ಆಸೆಗಳು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಸಿಲ್ಲಿ ಅಂತ ಅನ್ಸಿದ್ರು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಸಿಗೋ ಖುಷಿ ಇದೆಯಲ್ಲ, ಅದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಥರದೊಂದು ಆಸೆನ ನಾವಿವತ್ತು ಫುಲ್ಫಿಲ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನನ್ನ ಜೊತೆ ಆಸ್ ಯೂಶುವಲ್ ನಂದು ಕೂಡ ಜಾಯ್ನ್ ಆಗ್ತಿದ್ದಾಳೆ. ಸುಮಾರು ದಿನದಿಂದ ನಾವು ನಾನು ಮತ್ತೆ ನಂದು ಪರಿಚಯ ಆದಾಗಿಂದನೂ ತುಂಬ ಕೆಫೇಸ್ಗಳಿಗೆ, ಹೋಟೆಲ್ಸ್ಗಳಿಗೆ ಅಲ್ಲಿ ಇಲ್ಲೆಲ್ಲನೂ ಹೋಗ್ತಿರ್ತೀವಿ. ಬಟ್ ಒಂದು ಪ್ಲೇಸ್ಗೆ ನಾವು ಇದುವರೆಗೂ ಹೋಗಿರ್ಲಿಲ್ಲ. ಯಾವ್ದಪ್ಪ ಆ ಪ್ಲೇಸ್ ಅಂತಂದ್ರೆ ಸ್ಟಾರ್ ಬಕ್ಸ್. ನಂದುಗೆ ಒಂದು ಆಸೆ ಏನಪ್ಪ ಅಂತಂದ್ರೆ, ಸ್ಟಾರ್ ಬಕ್ಸಲ್ಲಿ ಹೋಗಿ ಅದನ್ನ ಆಂಬಿಯನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಾದ್ಮೇಲೆ ಆ ಕಾಫಿ ಕಪ್ ಮೇಲೆ ಅವಳ ಹೆಸರು ಬರೆಸ್ಬೇಕು. ಈ ಮೂವೀಸ್ಗಳಲ್ಲಿ ನೋಡಿದಾಗ ಅಥವಾ ಕೆಲವೊಂದಷ್ಟು ಜನ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ನಮಗೂ ಅನ್ಸುತ್ತೆ ನಾವು ಅದನ್ನ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನನಗೇನಪ್ಪ ಅಂತಂದ್ರೆ, ನಾನು ನಾರ್ಮಲ್ ಆಗಿ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಕ್ಯಾಫೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಸ್ಟಾರ್ ಬಕ್ಸ್ಗೆ ನಾನು ಇದುವರೆಗೂ ಹೋಗಿಲ್ಲ. ಟ್ರಸ್ಟ್ ಮೀ, ಬಿಲೀವ್ ಮೀ, ನಾನು ಇದುವರೆಗೂ ಸ್ಟಾರ್ ಬಕ್ಸ್ಗೆ ಒಂದು ಸಲನೂ ಹೋಗಿಲ್ಲ. ಅದನ್ನ ಬಿಟ್ಟರೆ ಬೇರೆ ಎಲ್ಲ ಕೆಫೇಸ್ಗಳಿಗೂ ಹೋಗಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನೆಲ್ಲನೂ ನಿಮಗೆ ತೋರಿಸೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ನಮ್ಮ ಥರನೇ ಆಸೆ ನಿಮ್ಗೂ ತುಂಬಾ ಜನಕ್ಕೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ನಾವು ಮಾಡ್ತಾ ಇದೀವಿ. ಸೊ ಸದ್ಯಕ್ಕೆ ಇವಾಗ ನಾನು ಮತ್ತೆ ನಂದು ಕೋರ್ಮಂಗ್ಲ ಹತ್ರ ಇರೋ ಸ್ಟಾರ್ ಬಕ್ಸ್ ಹೋಗ್ತಾ ಇದೀವಿ. ಸೊ ನಂದನ್ನ ಡೈರೆಕ್ಟ್ ಆಗಿ ಸ್ಟಾರ್ ಬಕ್ಸ್ ಹತ್ರನೇ ಬರಕ್ಕೆ ಹೇಳಿದ್ದೀನಿ. ಸೊ ನಾನು ಇವಾಗ ಇಲ್ಲಿಂದ ಬೈಕಲ್ಲೇ ಹೋಗ್ತೀನಿ, ಯಾಕಂದ್ರೆ ಕಾರಲ್ಲಿ ಹೋದ್ರೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ ಈ ಟ್ರಾಫಿಕ್ ಅಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಂಡ್ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಹೊಡೋಣ. ಪ್ರತಿ ಸಲ ನಾನು ಗಾಡಿಗಳನ್ನ ತೆಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಚೆಕ್ಸ್ನ ಮಾಡ್ತೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚೆಕ್ ಬಂದು ಟೈರ್ ಪ್ರೆಷರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅನ್ನೋದು. ಜಸ್ಟ್ ಏರ್ ಹಾಕ್ಸೋಕ್ಕೋಸ್ಕರ ಪೆಟ್ರೋಲ್ ಬಂಕ್ವರೆಗೂ ಹೋಗಿ ಡೈಲಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತರಿಸಿದ್ದೀನಿ ಈ ಅಗೆರೋನ ಗ್ಯಾಲಕ್ಸಿ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡೋರು, ಗಾಡಿ ಓಡಿಸೋರು, ಕಾರ್ ಓಡಿಸೋರು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಸೊ ಇದರಲ್ಲಿದೆ ಒಂದು ಮೇನ್ ಯೂನಿಟ್, ಸಾಲಿಡ್ ಆಗಿರೋ ಏರ್ ಟ್ಯೂಬ್ ಕೊಟ್ಟಿದ್ದಾರೆ, ಏರ್ ಟ್ಯೂಬ್ ಈ ಥರ ಇದೆ. ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು USB ಟು ಟೈಪ್ ಸಿ ಕೇಬಲ್. 4 ಟೈಪ್ ನೋಸಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್. ಆ್ಯಂಡ್ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಸೊ ಈ ಏರ್ ಟ್ಯೂಬ್ನ ಕನೆಕ್ಟ್ ಮಾಡಿ ಜಸ್ಟ್ ಪವರ್ ಬಟನ್ನ ಆನ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ 4 ಪ್ರೀಸೆಟ್ ಮೋಡ್ಗಳಿದೆ: ಕಾರ್ಗೆ, ಸೈಕಲ್ಗೆ, ಬೈಕ್ಗೆ, ಹಾಗೆ ಫುಟ್ಬಾಲ್ಗೆ. ಆ್ಯಂಡ್ ಇದು 3-in-1 ಆಕ್ಸೆಸರಿ ಥರ ವರ್ಕ್ ಆಗುತ್ತೆ. ಮೊದಲನೇದಾಗಿ ಟೈರ್ ಏರ್ ಇನ್ಫ್ಲೇಟರ್, ಎಮರ್ಜೆನ್ಸಿ ಟಾರ್ಚ್ ಥರನೂ ವರ್ಕ್ ಆಗುತ್ತೆ, ಹಾಗೆ ಹಜಾರ್ಡ್ ಲೈಟ್ ಥರನೂ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಪವರ್ ಬ್ಯಾಂಕ್ ಥರ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತ ಮಾಡಿ ಇವಾಗ ತೋರಿಸಿ ನೋಡಿ. ಸೊ ಒಂದ್ಸಲ ನಾವು ಸೆಟ್ ಮಾಡಿರೋ ನಂಬರ್ನ ರೀಚ್ ಆದಮೇಲೆ ಆಟೋಮೆಟಿಕ್ಕಾಗಿ ಶಟ್ ಆಫ್ ಆಗುತ್ತೆ. ಸೊ ನೋಡೋದ್ರಲ್ಲ ಈ ಟೈರ್ ಇನ್ಫ್ಲೇಟರ್ ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ನೀವು ರೆಗ್ಯುಲರ್ ಟ್ರಾವೆಲಿಂಗ್ಗೆ ಮತ್ತು ಲಾಂಗ್ ರೈಡ್ಗೆ, ಅದಾದಮೇಲೆ ಎಮರ್ಜೆನ್ಸಿ ಸಿಚುವೇಷನ್ಗೂ ತುಂಬಾ ಯೂಸ್ ಮಾಡ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬ ಪೋರ್ಟಬಲ್ ಆಗಿರೋದ್ರಿಂದ ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಕಾರ್ ಡ್ಯಾಶ್ ಬೋರ್ಡಲ್ಲಿ ಕ್ಯಾರಿ ಮಾಡ್ಬೋದು. ಒಂದು ಫುಲ್ ಚಾರ್ಜ್ಗೆ ನೀವು ಕಂಟಿನ್ಯೂಸ್ ಆಗಿ 25 ಮಿನಿಟ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ನೀವು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಬೋದು. ಇದರ ಪರ್ಫಾರ್ಮೆನ್ಸ್ ತುಂಬಾ ಪವರ್ಫುಲ್ ಆಗಿದೆ. ಸೊ ಇದು ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ.
ಓಕೆ, ಸೊ ಫೈನಲಿ ಸ್ಟಾರ್ಬಕ್ಸ್ ಹತ್ರ ಬಂದಿದ್ದೀವಿ. ಈ ಸ್ಟಾರ್ಬಕ್ಸ್ ಇರೋದು ಕೋರಮಂಗಲ ಹತ್ರ. ಆ್ಯಂಡ್ ನಮ್ಮ ಜೊತೆ ಯಾರಿದ್ದಾರೆ ನೋಡಿ. ಸೊ ಮೇಡಮ್, ಏನನ್ಸಿದೆ ಇವತ್ತು? ಒಂದು ಸ್ಪೆಷಲ್ ಡೇ ಇವತ್ತು. ಸ್ಟಾರ್ಬಕ್ಸ್ಗೆ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ. ಆ್ಯಂಡ್ ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನು ಗೊತ್ತಾ, ಆ್ಯಕ್ಚುಲಿ ನಾನು ಸ್ಟಾರ್ಬಕ್ಸ್ನ ಟ್ರೈ ಮಾಡೇ ಇರಲಿಲ್ಲ. ಐ ಡೋಂಟ್ ನೋ ವೈ. ನಾನು ಸ್ಟಾರ್ಬಕ್ಸ್ ಯಾವತ್ತೂ ಹೋಗೇ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಅ ಕಾಫಿ ಪರ್ಸನ್. ಬಟ್ ಇವತ್ತು ಸಡನ್ಲಿ ನಾವಿಬ್ರು ಪ್ಲಾನ್ ಮಾಡ್ಕೊಂಡ್ವಿ ಸ್ಟಾರ್ಬಕ್ಸ್ ಹೋಗಬೇಕು ಅಂತ. ಆ್ಯಂಡ್ ತುಂಬ ದಿವಸದಿಂದ ಆ್ಯಕ್ಚುಲಿ ನಾವು ಥಿಂಕ್ ಮಾಡ್ತಾ ಇದ್ವಿ ಹೋಗಬೇಕು, ಬಟ್ ಹೋಗೋಕ್ಕಾಗಿರಲಿಲ್ಲ. ಇದು ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟಾರ್ಬಕ್ಸ್ ಟ್ರೈ ಮಾಡೋದು. ನೀನು ಹೋಗಿದ್ದ ಮುಂಚೆ? ನಾನು ಸ್ಟಾರ್ಬಕ್ಸ್ ಹೋಗಿಲ್ಲ, ಬೇರೆ ಕೆಫೇಸ್ಗಳಲ್ಲಿ ನಾನು ಹೋಗಿದ್ದೀನಿ. ಸೊ ಇವಾಗ ಬನ್ನಿ, ಒಳಗಡೆ ಹೋದ್ಮೇಲೆ ಯಾವುದೇ ಥರ ಇರುತ್ತೆ ಏನು ಮೆನು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಆರ್ ಯು ಎಕ್ಸೈಟೆಡ್ ಮೇಡಮ್? Yes, I am excited. ಸ್ಟಾರ್ಬಕ್ಸ್ ಟ್ರೈ ಮಾಡೋಣ ಬನ್ನಿ. ಎಸ್, ಲೆಟ್ಸ್ ಗೋ. ಬಟ್ ಏನು ಸ್ಟಾರ್ಬಕ್ಸ್ಗೆ ಹಿಂಗೆ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಅಯ್ಯೋ, ಸ್ಟಾರ್ಬಕ್ಸ್ ಅಂತಾನೆ ಒಂದು ಡ್ರೆಸ್ ಕೋಡ್ ಇದೆಯಾ? ಇಲ್ಲ ತಾನೆ. ಯು ಶುಡ್ ವೇರ್ ವಾಟ್ ಯು ಆರ್ ಕಂಫರ್ಟೇಬಲ್ ವಿತ್. ಎಲ್ಲಿ ಕೂತ್ಕೊಳ್ತೀರಾ? ಹೆಂಗೆ ಅನಿಸ್ತಿದೆ ಒಳಗಡೆ ಎಲ್ಲ ಆ್ಯಂಬಿಯನ್ಸ್? ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ನನಗೆ ಏನಂದರೆ ಸ್ಟಾರ್ಬಕ್ಸಲ್ಲಿ ಆ ಕಾಫಿ ಮಗ್ಗಲ್ಲಿ ಹೆಸರು ಬರುತ್ತಲ್ಲ, ಐ ರಿಯಲಿ ವಾಂಟ್ ಟು ಟ್ರೈ. ಓ, ನೀನು ನೋಡಿದ್ಯಾ? ಅದು ನೋಡಿದ್ದೀನಿ, ಅದು ಬಸ್ ಚೆನ್ನಾಗಿದೆ. ಓಕೆ, ಸೊ ನಾವು ಫೈನಲಿ ಇವಾಗ ಕಾಫಿ ಆರ್ಡರ್ ಮಾಡಿದ್ವಿ. ಅಲ್ಲಿ ರೇಟ್ ಬಂದುಬಿಟ್ಟು ಈ ಥರ 275 ಸಮ್ವೇರ್ ಬಿಟ್ವೀನ್ 350 ಒಳಗಡೆ ಇತ್ತು. ಸೊ ಐ ವಾಸ್ ಲೈಕ್ ಓಕೆ, ಜಸ್ಟ್ ಅ ಕಾಫಿ ಅಲ್ಲ, ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ಟಾರ್ಬಕ್ಸಲ್ಲಿ ಇಷ್ಟೇ ರೇಂಜಲ್ಲಿ ಇರುತ್ತೆ ಅಂತ. ಸ್ಟಾರ್ಬಕ್ಸ್ ಅಲ್ಲ, ಸ್ಟಾರ್ಬಕ್ಸ್ಲಿ ಇಷ್ಟೇ ರೇಂಜ್ ಇರುತ್ತೆ ಅಂತ. ಈ ಬಿಲೀವ್ ಇಟ್ ಆರ್ ನಾಟ್, ಆರ್ಡರ್ ಮಾಡಾದಮೇಲೆ ಬಿಲ್ ಆರ್ ಒನ್ ಕಾಫಿ ದಟ್ ಇಸ್ ಮೀಡಿಯಮ್ ಸೈಜ್ ಕಾಫಿ 625 rupees. ಐ ಆಮ್ ಲೈಕ್, ಇಲ್ಲ ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಪೂರ್ತಿ ವರ್ಷ ಕುಡಿಬೋದು. ಪೂರ್ತಿ ವರ್ಷಕ್ಕೆ. ಸೊ ಬಟ್ ಏನಂದರೆ ನಾವು ತೊಗೊಂಡಿದ್ದು ಆ್ಯಕ್ಚುಲಿ ಸ್ಪೆಷಲ್ ಕಾಫಿ. ಸ್ಪೆಷಲ್ ಕಾಫಿ ಅದಲ್ಲ, ಅದು ಹೇಳೋದು ಒಂಥರ ಸ್ಪೆಷಲ್ ಚಾಕ್ಲೇಟ್ ಮತ್ತು ಇರುತ್ತೆ. ಕ್ಯಾರಮೆಲ್ ಎರಡೂ ಮಿಕ್ಸ್ ಆಗಿರುತ್ತೆ. ನಾರ್ಮಲ್ ರೆಗ್ಯುಲರ್ ಕಾಫಿ, ಎಕ್ಸ್ಪ್ರೆಸ್ಸೋ, ಕ್ಯಾಪುಚಿನೋ ಅದೆಲ್ಲ ತೊಗೊಂಡ್ರೆ ಕಮ್ಮಿ ಇರುತ್ತೆ. ಅದೆಲ್ಲ ಆ್ಯಕ್ಚುಲಿ 250-300 ರೂಪಾಯಿ ಅಷ್ಟೇ. ಅದೆಲ್ಲ ಅವ್ರು ಕೇಳಿದ್ರು ಐಸ್ ಕ್ರೀಮ್ ಬೇಕಾ, ಐಸ್ ಕ್ರೀಮ್ ಆ್ಯಡ್ ಮಾಡಿದ್ರೆ 800 ರೂಪಾಯಿ ಕಾಫಿ ಆಗೋದು ಗ್ಯಾರಂಟಿ. ಐಸ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಒಂದು 100-150 ರೂಪೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇನ್ನೂ ಒಂದೆರಡು ಆ್ಯಡ್ ಮಾಡಿದ್ರೆ 1000 ರೂಪೀಸ್ ಒಂದು ಕಾಫಿ ಬಟ್ ಆಗಿದೆ. ಒಂದು ಕಾಫಿಗೆ ಆ್ಯಕ್ಚುಲಿ 625 ಟೂ ಮಚ್ ಅಂತ ಅನ್ನಿಸ್ತು. ನಾನು ನೋಡೋದು ಆ್ಯಕ್ಚುಲಿ 350-400 ರೂಪೀಸ್ಗೆಲ್ಲೂ ಸಿಗುತ್ತೆ ಸ್ಟಾರ್ಬಕ್ಸಲ್ಲಿ. ಬೇರೆದೂ ಇದೆ ಅಲ್ಲಿದೆ. ಬಟ್ ನಾವು ತೊಗೊಂಡಿರೋ ಚಾಯ್ಸ್ ಬಂದುಬಿಟ್ಟು ಅದೊಂದು ಸ್ವಲ್ಪ ಜಾಸ್ತಿ ಇದೆ. ಅವ್ರು ಅದಕ್ಕೆ ಅವ್ರು ಸ್ಪೆಷಲಾಗಿ ಕೇಳಿದ್ದವರು, ಬಿಕಾಸ್ ಅವ್ರಿಗೂ ಗೊತ್ತು. ಓಕೆ, ಫಸ್ಟ್ ಟೈಮ್ ಬಂದವ್ರೆ, ಅದಕ್ಕೆ ಟೋಪಿ ಸ್ವಲ್ಪ ಹಾಕಕ್ಕೆ ಕರೆಕ್ಟ್. ಅವ್ರಿಗೇನಂದರೆ ಬೆಸ್ಟ್ ಪ್ರಾಡಕ್ಟ್ ಏನಿದೆ ಅದನ್ನು ಸೆಲ್ ಮಾಡಬೇಕು ಅವ್ರಿಗೆ. ನಮ್ಮ ಕಾಫಿ ರೆಡಿ ಆಗ್ತಾ ಇದೆ. ಕಾಫಿ ಘಮ ಘಮ ಅಂತ ಇದೆ. ಇವ್ರು ಆ್ಯಕ್ಚುಲಿ ಆಸೆ ಇತ್ತು, ಒಂದು ಆಸೆ ಏನಪ್ಪ ಅಂತ ಅಂದರೆ ಗ್ಲಾಸ್ ಮೇಲೆ ನನ್ನ ಹೆಸರು ಬರೆಸ್ಬೇಕು ಅಂತ. ಸ್ಟಾರ್ಬಕ್ಸ್ದು ಕಪ್ ಮೇಲೆ ಇವಳ ಹೆಸರು ಬರೆಸ್ಬೇಕು, ಅದನ್ನು ಕರಿಬೇಕು, ಅದನ್ನು ತೊಗೊಂಬರ್ಬೇಕು ಅಂತಂದ್ರೆ. ಸೊ ಫೈನಲಿ ಆ ಟೈಮ್ ಬಂದಿದೆ. ದಿಸ್ ಇಸ್ ಯುವರ್ ಡೇ, ದಿಸ್ ಇಸ್ ಯುವರ್ ಮೂಮೆಂಟ್. ಫೈನಲಿ ದಿಸ್ ಇಸ್ ಯುವರ್ ಸ್ಟಾರ್ಬಕ್ಸ್ ಮೂಮೆಂಟ್. ಸ್ಟಾರ್ಬಕ್ಸ್ ಮೂಮೆಂಟ್. ಅಲ್ಲಿ ಆ್ಯಕ್ಚುಲಿ ಇದು ಗ್ಲಾಸಸ್ ಎಲ್ಲ ಇಟ್ಟಿದ್ದಾರೆ, ಏನಂತಾರೆ ಅದನ್ನ, ಕಪ್ಸು ಆ್ಯಂಡ್ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಈ ಕಡೆ ಸಿಪ್ಪರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಚೆಕ್ ವಾಟ್ ಇಸ್ ದ ಪ್ರೈಸ್, ಬಿಕಾಸ್ ನನಗೆ ಒಂದು ಸಿಪ್ಪರ್ ಇಷ್ಟ ಆಗಿದೆ. ಸ್ಟಾರ್ಬಕ್ಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಹಾಂ, ಎಲ್ಲದರಲ್ಲೂ ಇರುತ್ತೆ. ಸೊ ವಾಟ್ ಯಾವ ಥರ? ಐ ಥಿಂಕ್ ಆಫರ್ಸ್ ಇರ್ಬೋದು ಅದರಲ್ಲಿ. ಹಂಗಲ್ಲ, ಅದು ಒಂದು ಕಪ್ ಬರುತ್ತೆ. ಓಕೆನಾ, ಅದು ಏನೋ VIP ಕಪ್ಪು ಏನೋ ಹೇಳ್ತಾರೆ, ಅದು ನಂಗೆ ಗೊತ್ತಿಲ್ಲ, ಅದು ಹೆಸರು ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ಆ ಕಪ್ ಇತ್ತು ಅಂತಂದರೆ ನೀನು ಯಾವುದೇ ಸ್ಟಾರ್ಬಕ್ಸ್ಗೆ ಹೋದ್ರೂ ನೀನು ಫ್ರೀಯಾಗಿ ನಿಂಗೆ ಏನು ಬೇಕೋ ಅದೆಲ್ಲ ತೊಗೊಬೋದು. ಫ್ರೀ ಅಂದರೆ ನೀನು ಮೊದಲೇ ಪೇ ಮಾಡಿರ್ತೀಯ ಅದಕ್ಕೆ, ಮೆಂಬರ್ಶಿಪ್ ಅದಕ್ಕೆಲ್ಲನೂ. ಬಟ್ ಅದರಲ್ಲಿ ನೀನು ಎಲ್ಲೇ ಸ್ಟಾರ್ಬಕ್ಸ್ಗೆ ಹೋದ್ರೂ ಆ ಕಪ್ಪಲ್ಲಿ ನೀನು ಏನು ಮಾಡ್ಕೋಬೋದು. ಆರ್ಡರ್ ಫಾರ್ ಮೇಘಲಾ. ಆರ್ಡರ್ ಫಾರ್ ಮೇಘಲಾ ಫೈನಲಿ. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಇದೆ ಮೇಘಲಾ. Order for Meghla is ready. Thank you, sir. Thank you so much. ತೋರಿಸಿ ನಿಮ್ಮ ಕಪ್ನ. ಈ ಐಸ್ ಕ್ರೀಮ್ ಹಾಕಿದಾರ ಇವರು? ಇಲ್ಲ, ಫ್ರಾಪೆ. ಇದು ಐಸ್ ಕ್ರೀಮ್ ಅಲ್ಲ, ಇದು ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, Meghla keeps smiling. ಹೆಂಗೆ ಅನಿಸಿದೆ? ಖುಷಿ ಅನಿಸ್ತಾ ಇದೆ. ಯು ನೋ ವಾಟ್, ದಿಸ್ ಅನ್ ಆಲ್ ಆ ಸ್ಮಾಲ್ ಮೂಮೆಂಟ್ ಆಯ್ತಾ, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಿದೆಲ್ಲ. ಐ ನೋ ಐ ಆಮ್ ಟು ಲೇಟ್ ಟು ಎಕ್ಸ್ಪೀರಿಯನ್ಸ್, ಬಟ್ ಅಟ್ ಲೀಸ್ಟ್ ಐ ಆಮ್ ಡೂಯಿಂಗ್ ಇಟ್. ಎಸ್, ಹ್ಯಾಪಿ ಫಾರ್ ಯು. ಎಲ್ಲರೇ ಹಾಕಬೇಕು ಇದನ್ನ? ಅಲ್ಲೇ ಹೋಗ್ತಾ ರೆಸ್ಟ್ ಮಾಡು. ಓಕೆ, ಸೊ ಲೆಟ್ಸ್ ಡೂ ಅ ಟೇಸ್ಟ್ ಟೆಸ್ಟ್. ಆರ್ ಯು ರೆಡಿ? ಎಸ್. ಹೆಂಗೆ ಅನಿಸಿದೆ? ಕುಡೀಲಿ. ಆ್ಯಕ್ಚುಲಿ ಅವರು ಕೊಡಬೇಕಾದ್ರೂ ಅವ್ರ ಹೆಸರು ಹೇಳಿದ್ರು, ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಏನು ಕೊಟ್ಟಿದ್ದಾರೆ. ಅವರು ಹೇಸಲ್ನಟ್, ಕ್ಯಾರಮೆಲ್, ಮೇಘಲಾ ಕೀಪ್ ಸ್ಮೈಲ್. ಇಲ್ಲ, ಇದ್ರದ್ದು ಹೆಸರು ಹೇಳಿದ್ದು ನಾನು ಹುಡುಕ್ಬಿಟ್ಟು ಹೇಳ್ತೀನಿ. ನಾನು 3ನೇ ಸಲ ಟೇಸ್ಟ್ ಮಾಡ್ತಿರೋದು.
ನೋಡಿ ಗೈಸ್, ಒಬ್ಬೊಬ್ಳೆ ಕುಡಿತಾ ಇಲ್ಲ. ಆ್ಯಕ್ಚುಲಿ ನಾವು ಕೋಲ್ಡ್ ತೊಗೊಂಡಿದ್ದೀವಿ, ಚೆನ್ನಾಗಿದೆ ಟೇಸ್ಟು. ಚೆನ್ನಾಗಿದೆಯಾ? ಯಾ, ಆ್ಯಕ್ಚುಲಿ ಸಮ್ಮರಲ್ಲಿ ನನಗೆ ಹಾಟ್ ಕಾಫಿ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಫೈಂಡ್ ಸಮಥಿಂಗ್ ಲೈಕ್ ವೆರಿ ನ್ಯೂ ಆರ್ ಸಮಥಿಂಗ್, ಬಿಕಾಸ್ ಥರ್ಡ್ ವೇವಲ್ಲಿ ಟೆಸ್ಟ್ ಮಾಡಿದಾಗ ಇಟ್ ಈಸ್ ವೆರಿ ಸಿಮಿಲರ್ ಟು ವಾಟ್ ವಿ ಹ್ಯಾಡ್ ದ್ಯಾಟ್ ಡೇ. ನಿಜವಾಗ್ಲೂ ಬಟ್ ಚೆನ್ನಾಗಿದೆ. ಇದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲ ಅವಾಗ ಬರ್ತಾ ಇರೋಣ, ಮೇಗೆಲ್ಲ ಕೊಡಿಸ್ತಾ ಇರ್ತಾರೆ. 600 ರೂಪಾಯಿ ಕಾಫಿ ಇಟ್ಕೊ, ನೀನೇ ಬೇಕಾದ್ರೆ. ಎಸ್, ನಾವು ಟ್ರೈ ಮಾಡೋಣ. ಹಂಗೆ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಕುಡಿ. ಮಿಕ್ಸ್ ಮಾಡಿಲ್ಲ ಅಂದ್ರೆ ಇದೇಂತಕ್ಕೆ ಕೊಟ್ಟಿರೋದು ಅವರು? ನೈಸ್, ನಂಗೆ ಸಖತ್ ಇಷ್ಟ ಆಗ್ತಿದೆ. ಒನ್ ಟೇಸ್ಟಿಗೆ ಹೇಳ್ಬಿಟ್ಟು ಅವನು ಕೆಫೆನಲ್ಲಿ ನಾನು ಟ್ರೈ ಮಾಡಿದ್ದೀನಲ್ಲ, ನನಗೆ ಆ್ಯಕ್ಚುಲಿ ಯೂಶ್ವಲಿ ನನ್ನದು ಫೇವ್ರೆಟ್ ಫ್ಲೇವರ್ ಅಂತ ಅಂದರೆ ಹೇಸಲ್ನಟ್. ಸೊ ಹೇಸಲ್ನಟ್ ಇದರಲ್ಲಿ ಆ್ಯಕ್ಚುಲಿ ಹೇಸಲ್ನಟ್ ಮತ್ತು ಚಾಕ್ಲೇಟ್ ಎರಡೂ ಇದೆ. ಸೊ ಅದಕ್ಕೋಸ್ಕರ ಇಷ್ಟ ಆಗ್ತಿದೆ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಟ್ರೈ ಮಾಡು. ಇಡೀ ಇವನೇ ಎಲ್ಲ ಕುಡಿತಾ ಇದ್ದಾರೆ. ಈಗ ನಾನು ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ಇವನೇ ಎಲ್ಲ ಕುಡಿದ್ಬಿಟ್ಟ. ಇವಾಗ ಟ್ರೈ ಮಾಡು, ಫ್ಲೇವರ್ ಬರುತ್ತೆ ಹಿಂಗೆ. ಸೇಮ್ ಓನ್ಲಿ ಏನೇನಪ್ಪ, ನಂಗೆ ಚೆನ್ನಾಗಿದೆ ಅನ್ನಿಸ್ತದೆ. ಬಟ್ ಆಬ್ವಿಯಸ್ಲಿ 625 ಇಸ್ ಟೂ ಮಚ್. ಬಟ್ ಎನಿವೆ, ನೆಕ್ಸ್ಟ್ ಏನು ಕುಡಿಸ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಸಾಕು, ಪಾಪರ್ ಆಗ್ಬಿಟ್ಟೆ. ಒಂದಿನಕ್ಕೆ 620 ರೂಪಾಯಿ ಖರ್ಚು ಮಾಡಿಸಿದ್ಯಾ ಬಾ ಒಂದು ಕಾಫಿಗೆ. ಓಕೆ, ಸೊ ಇಷ್ಟೊತ್ತಾಗ ಆ್ಯಕ್ಚುಲಿ ಒಳಗಡೆ ಕೂತಿದ್ವಿ. ಸೊ ಒಳಗಡೆ ಅಂದರೆ ತುಂಬಾ ಕ್ವೈಟಾಗಿತ್ತು. ಎಲ್ಲರೂ ಮಾತಾಡ್ಬೇಕಾದ್ರೆ ಪಿಸ್ ಅಂತ ಮಾತಾಡ್ತಾಯಿಲ್ಲ. ಸೊ ಆ ಥರ ಮಾತಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ತುಂಬ ಜೋರಾಗಿ ಏನೋ ಬ್ಲಾಗ್ ಮಾತಾಡೋಕ್ಕಾಗಿಲ್ಲ. ನನಗೆ ಗೊತ್ತಿಲ್ಲ ಆಡಿಯೋ ಎಲ್ಲ ಹೆಂಗೆ ಕ್ಯಾಪ್ಚರ್ ಆಗಿದೆ ಅಂತ. ಆ್ಯಕ್ಚುಲಿ ಅದು ಬಿಟ್ಟು ಇಟ್ಸ್ ಪ್ರಾಬ್ಲಿ ನಾವು ಪೂರ್ತಿ ಆ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲ್ಲ, ಬಟ್ ಸಮ್ ಆಫ್ ದಿ ಕ್ಲಿಪ್ಪಿಂಗ್ಸ್ ವಿ ವಿಲ್ ಡೆಫಿನೆಟ್ಲಿ ಆ್ಯಡ್. ಆ್ಯಂಡ್ ಒಳಗಡೆ ಆ್ಯಂಬಿಯನ್ಸ್ ಹೇಗಿದೆ ಅಂದರೆ ತುಂಬ ಜನ ಮೀಟಿಂಗ್ಸ್ ತೊಗೋತಾ ಇದ್ದಾರೆ. ನಾವು ಜೋರಾಗಿ ಮಾತಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ತುಂಬ ನಾವು ಕ್ವೈಟ್ ಆಗಿದ್ವಿ. ಸೊ ಅದಕ್ಕೆ ಆಚೆ ಬಂದ್ಬಿಟ್ಟು ಇಲ್ಲಿ ಶೂಟ್ ಮಾಡ್ತಾ ಇರೋದು. ಸೊ ಹಾನೆಸ್ಟ್ಲಿ ನಿಮಗೆ ಟೇಸ್ಟ್ ಕೊಡಬೇಕಂದ್ರೆ ಚೆನ್ನಾಗಿದೆ, ಒನ್ ಟೈಮ್ ಟ್ರೈ ಮಾಡ್ಬೋದು ನೀವು. ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ಯು ಕ್ಯಾನ್, ಅಂದರೆ ಇದು ಸ್ಟಾರ್ಬಕ್ಸಲ್ಲೇ ಸಿಗುತ್ತೆ ಅಂತ ಏನಿಲ್ಲ. ಯು ಕ್ಯಾನ್ ಗೆಟ್ ಇಟ್ ಇನ್ ದ ನಾರ್ಮಲ್ ಸ್ಟೋರ್ ಆಲ್ಸೋ. ಇಟ್ಸ್ ಜಸ್ಟ್ ಅ ಹೈಪ್ ಓನ್ಲಿ ಫಾರ್ ದಿಸ್, ಐ ಗೆಸ್. ನಾವು ಆರ್ಡರ್ ಮಾಡಿರೋದು ಬಂದ್ಬಿಟ್ಟು ಗಂಡೆ ವಿಯೆನಾ ಗ್ರ್ಯಾಂಡೆ ಗ್ರ್ಯಾಂಡೆ ವಿಯೆನಾ ಕ್ಯಾಪೆಚಿನೋ ಅಂತ ತಂದ್ಬಿಟ್ಟು. ಕ್ಯಾಪೆಚಿನೋ ಅಲ್ಲ, ಕ್ಯಾಪೆಚಿನೋ. ಕ್ಯಾಪೆಚಿನೋ ಅಲ್ಲ, ಅದು ಕ್ಯಾಪೆಚಿನೋ. ಹಾಂ, ನೀನು ಕ್ಯಾಪೆಚಿನೋ ಅಂದೆ. ಅದು ಕ್ಯಾಪೆಚಿನೋ ಅಂತಾನೂ ಅಂತಾರೆ. ಕ್ಯಾಪೆಚಿನೋನೇ ಅನ್ನೋದು ಗೈಸ್, ಕ್ಯಾಪೆಚಿನೋ. ಇಬ್ರಿಗೂ ಕರೆಕ್ಟಾಗಿ ಬರಲ್ಲ ಹೇಳೋದಕ್ಕೆ. ಏನು ಮಾಡೋದು, ಫಸ್ಟ್ ಟೈಮ್ ಬಂದಿದ್ದೀವಲ್ಲ ನಾವೆಲ್ಲ ಬಡವರು. ನಾವೆಲ್ಲ ಏನಿದ್ರು ನಮ್ಮ ಚೇಟ ಹತ್ರ ಹೋಗ್ಬಿಟ್ಟು ಟೀ ಕುಡ್ಕೊಂಡು, ಚೇಟ ಅಂದರೆ ನಮ್ಮ ಅಡ್ಡ, ಭಟ್ರು ನಮ್ಮ ಅಡ್ಡ, ನಮ್ಮ ಭಟ್ರ ಅಂಗಡಿಗೆ ಹೋಗ್ಬಿಟ್ಟು ನಾವು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಬರೋದು. ಅದರಲ್ಲಿರೋ ಮಜಾ ಆ್ಯಕ್ಚುಲಿ ಇಲ್ಲಿಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ತುಂಬ ಕ್ವೈಟ್ ಆಗಿ ಡೀಸೆಂಟ್ ಹುಡುಗರ ಥರ ಇರಬೇಕು. ಟು ಬಿ ಆನೆಸ್ಟ್, ಆ ಥರ ನೀನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ನಾವು ಕುಡಿಯೋದು ರೆಗ್ಯುಲರ್ ಕಾಫಿ, ಲೆಟ್ಸ್ ಬಿ ಹಾನೆಸ್ಟ್. ಓಕೆನಾ, ಈ ಥರದೆಲ್ಲನೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಆ್ಯಂಬಿಯನ್ಸ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್ ಅಷ್ಟೇ. ಓಕೆ, ನನಗೆ ಅಭ್ಯಾಸ ಇದೆ, ನನ್ನ ಕೋಲ್ಡ್ ಕಾಫಿ ನನ್ನ ಫೇವ್ರೇಟ್. ಸೊ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಏನಂದರೆ ಸೊ ಪ್ರೈಸ್ ಒಂದು ಸ್ವಲ್ಪ ಡೆಫಿನೆಟ್ಲಿ ಹೈಪ್ ಅಂತ ಅನ್ಸುತ್ತೆ. 625 ಡೆಫಿನೆಟ್ಲಿ ನಾಟ್ ವರ್ತ್. ಒಂದು 300-400 ರೂಪೀಸ್ ನನಗೆ ಇಟ್ ಈಸ್ ವರ್ತ್, ಬಿಕಾಸ್ ಹೋಗಿರೋದು ಮೋಹನ್ ಅಕೌಂಟಿಂದ. ಸೊ ಐ ಆಮ್ ಮೇಡಮ್ ಎಲ್ಲ ವರ್ತು, ನಾನಲ್ಲ ಪೇ ಮಾಡಿರೋದು, ಅದಕ್ಕೆ ಫುಲ್ ಪೈಸಾ ವಸೂಲ್ ನಮಗೆ. ಒಳ್ಳೆದಾಯ್ತು, ನಾವು ಒಂದೇ ತೊಗೊಂಡಿದ್ದು. ಇನ್ನು ಅವರು ನಮಗೆ ಕುಕ್ಕೀಸ್ ಎಲ್ಲ ಕೇಳ್ತಾ ಇದ್ರು. ಲಕ್ಕಿಲಿ ನಾವು ತೊಗೊಂಡಿಲ್ಲ. ಅದು ತೊಗೊಂಡಿದ್ರೆ 1500 ರೂಪಾಯಿ ಬಿಲ್ ಗ್ಯಾರಂಟಿ ಅಂತ ಬರ್ದಿಟ್ಕೊಂಡ್ಬಿಡು. ಬಟ್ ಇಟ್ಸ್ ಓಕೆ ಗೈಸ್, ಒನ್ಸ್ ಇನ್ ಅ ವೈಲ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಸ್. It's been a long week, trying to make ends meet. Going nowhere fast, I'm so tired of the same routine. No use in walking the line. ಕಾಫಿ ಎಷ್ಟು ಕುಡಿದ್ರು ಖಾಲಿ ಆಯ್ತಾ ಇಲ್ಲ. ಇವಾಗ ಸಾಕಾಗೋಗ್ಬಿಡ್ತು. ಒಂದು ತೊಗೊಂಡಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಅಯ್ಯೋ ಯಪ್ಪ. ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಒಂದು 2 ನಿಮಿಷ ಮುಂಚೆ ಮೋನ್ಗೆ ಎಷ್ಟೋ ಜನಕ್ಕೆ ಐ ಸಿ ಅಲ್ಲ, ಅಟ್ ಈಸ್ಟ್ ವಿ ಕ್ಯಾನ್ ಅಫೋರ್ಡ್ ಬೈ ಗಾಡ್ ಗ್ರೇಸ್. ತುಂಬ ಗ್ರೇಟ್ಫುಲ್ ಇದ್ವಿ. ಬಟ್ ಸೋ ಮೆನಿ ಪೀಪಲ್ ಅವರೆಲ್ಲ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಎಷ್ಟೋ ಜನ ಡ್ರೀಮ್ ಇರ್ಬೋದಲ್ವಾ, ಲೈಕ್ ಟು ಕಮ್ ಆ್ಯಂಡ್ ಎಕ್ಸ್ಪ್ಲೋರ್ ಈ ಥರ ಪ್ಲೇಸಸ್ ಎಲ್ಲ ಅಂತ. ಅಲ್ಲ ಮೋನ, ವಾಟ್ ಡು ಯು ಥಿಂಕ್ ಅಬೌಟ್ ಇಟ್? ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಲೈಕ್ ನಾನು ಜಾಬ್ ಸೇರಿಕೊಂಡಾಗ ನನಗೆ ಇದೆಲ್ಲ ಹೊಸದು ಆ್ಯಕ್ಚುಲಿ. ಯಾಕಂದ್ರೆ ನಾನು ಓದಿದ್ದು ಲೈಕ್ ಇದ್ದಿದ್ದು ಹುಡುಗರುಗಳು ಎಲ್ಲ ತುಂಬ ಒಂಥರ ಲೋವರ್ ಮಿಡಲ್ ಕ್ಲಾಸ್. ಸ್ಟಡಿ ಮಾಡಿದ್ದೆಲ್ಲನೂ ಗೌರ್ಮೆಂಟ್ ಸ್ಕೂಲಲ್ಲಿ, ಈವನ್ ಕಾಲೇಜೂ ಅಷ್ಟೇ ಗೌರ್ಮೆಂಟ್ ಸ್ಕೂಲಲ್ಲಿ. ನಮ್ಗೆ ಅವಾಗ ಫಸ್ಟ್ ಟೈಮು ನಂಗೆ ನೆನಪಿದೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲನೂ ಮೆಕ್ಡೊನಾಲ್ಡ್ಸಲ್ಲಿ ಹೋಗ್ಬಿಟ್ಟು
ಏನು ಆರ್ಡರ್ ಮಾಡಬೇಕು ಅಂತ ಗೊತ್ತಿಲ್ಲ, ಎಷ್ಟು ರೂಪಾಯಿ ಇರುತ್ತೆ ಅಂತ ಗೊತ್ತಿಲ್ಲ. ಮೆನು ನೋಡ್ಬಿಟ್ಟು ಓಕೆ ಇದು ಇಲ್ಲ ಇಷ್ಟಿಷ್ಟೆಲ್ಲ ಇರುತ್ತಾ ಅಂತ ಅಂದ್ಬಿಟ್ಟು, ಯಾಕೆ ನಾವೆಲ್ಲ ನಮ್ಮ ಬೇಕರಿನಲ್ಲಿ ಸಮೋಸ ಮತ್ತು ಪಪ್ಪು ಈ ಥರ ತಿನ್ಕೊಂಡು ಬೆಳೆದವರು. ಸೊ ನಮಗೆಲ್ಲ ಅದೆಲ್ಲ ಹೊಸದು ಅನಿಸಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಕೆಲಸಕ್ಕೆಲ್ಲ ಜಾಯ್ನ್ ಆದಮೇಲೆ ಈ ಥರ ಲೈಫ್ ಸ್ಟೈಲ್ ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ವಿ ಆರ್ ನಾಟ್ ಗಿವಿಂಗ್ ಹೈಪ್ ಆಫ್ ಸ್ಟಾರ್ಬಕ್. ಆಬ್ವಿಯಸ್ಲಿ ದೇರ್ ವಿಲ್ ಬಿ ಗ್ರೇಟ್ ಕೆಫೇಸ್ ಇದಕ್ಕಿಂತ ನಾನು ಅದನ್ನ ಹೈಪ್ ಈ ಥರ ಮಾಡ್ತಾ ಇಲ್ಲ. ಬಟ್ ಸ್ಟಾರ್ಬಕ್ಸ್ ಇಸ್ ಜಸ್ಟ್ ಒನ್ ಆಫ್ ದ ಕೆಫೇಸ್, ಓಕೆನಾ. ಬಟ್ ಸ್ಟಾರ್ಬಕ್ಸ್ ಅನ್ನೋ ಒಂದು ಬ್ರ್ಯಾಂಡ್ ಇದೆಯಲ್ಲ, ಎಂಟೈರ್ ವರ್ಲ್ಡಲ್ಲೇ ಅದರದ್ದೇ ಅದು ಒಂದು ಫೇಮ್ ಇದೆ. ಆ್ಯಂಡ್ ನೀವು ಇನ್ ಕೇಸ್ ಯಾರು ಮೂವೀಸ್ಗಳೆಲ್ಲ ನೋಡಿರ್ತೀರ, ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು, ಕನ್ನಡ ಮೂವೀಸ್, ನಿಮ್ಗೊಂದು ಹೈಫೈ ಲೈಫ್ ಸ್ಟೈಲ್ ತೋರಿಸ್ಬೇಕು ಅಂತಂದರೆ ಫಸ್ಟು ತೋರಿಸೋದೇ ಸ್ಟಾರ್ಬಕ್ಸ್. ಸೊ ಅದಕ್ಕೋಸ್ಕರ ಅದೊಂದು ಹೈಪ್ ಇದೆ ಅಷ್ಟೇ. ಸೊ ಫೈನಲಿ ಇವತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಆ್ಯಂಡ್ ಐ ಜಸ್ಟ್ ವಿಶ್ ಯಾರು ಬೇಕಾದ್ರೂ ಬಂದು ಟ್ರೈ ಮಾಡ್ಬೋದು. ಐ ಥಿಂಕ್ ಸ್ಪೆಂಡಿಂಗ್ $600 ಬೇಡ, ಒಂದು $300 ಕಾಫಿ ಬಂದು ಇಲ್ಲೊಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಹೆಸಿಟೇಟ್ ಆಗಬೇಡಿ, ಬಂದು ಟ್ರೈ ಮಾಡಿ. ಹೋಗ್ತಾ ಹೋಗ್ತಾ ಅದೇ ಒಂಥರ ಅಭ್ಯಾಸ ಆಗ್ಬಿಡುತ್ತೆ. ನನಗೇನು ತೊಂದರೆ ಇಲ್ಲ, ಬಿಕಾಸ್ ನನ್ನ ಜೊತೆ ಮೋಹನ್ ಇದ್ದಾನೆ. ಸೊ ಅವ್ನು ಟ್ರೈ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ ಅವಾಗ. ಬಿಲ್ ನೆಕ್ಸ್ಟ್ ಟೈಮ್ ಪೇ ಇಲ್ಲ, ನಾನು ಮಾಡಲ್ಲ. ನಾನು ಬರೋದೇ ಇಲ್ಲ ಮತ್ತೆ. ಮುಗೀತು ಗೈಸ್ ಇವತ್ತು. ನಾನು ಬರೋದೇ ಇಲ್ಲ ಮತ್ತೆ. ಏನು ಮಾಡ್ತೀಯ ಅವಾಗ? ಮತ್ತೆ ಬಿಡು, ಏನು ಯಾತ್ರ ವಸೂಲಿ ಮಾಡ್ಸೋದೇನು ನಂಗೆ ಗೊತ್ತಿಲ್ವಾ. ಆ್ಯಕ್ಚುಲಿ ನನಗೆ ಏನು ಅನಿಸ್ತದೆ ಗೊತ್ತಾ, ಈ ಕಾಫಿ ಕುಡಿದ್ವಲ್ಲ, ಸೊ ವಿ ಗಾಟ್ ಅ ಟೇಸ್ಟ್. ಲೆಟ್ಸ್ ಟ್ರೈ ಆರ್ $10 ಕಾಫಿ ಬರುತ್ತಲ್ಲ, ಅದನ್ನ ಟ್ರೈ ಮಾಡೋಣ. ಅದು ಟೇಸ್ಟ್ ಅಂತ ನಾನು ಹೇಳಿ ಹಿಂಗೆ ಕಣ್ಮುಚ್ಕೊಂಡು ಹೇಳ್ತೀನಿ, ನಮ್ಮ ಫಿಲ್ಟರ್ ಕಾಫಿ ಟೇಸ್ಟ್. But ಏನ್ ಗೊತ್ತಾ guys? ಕಾಫಿ ಸ್ವಲ್ಪ ಮಿಕ್ಕಿಸ್ಕೊಂಡಿರ್ತೀನಿ. ಬಟ್ ಒಂದು ಸೀಕ್ರೆಟ್ ಹೇಳ್ತೀನಿ ಗೈಸ್, ನೀವು ಬಾಯ್ಸ್ ಬಂದು ಚಿಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಯಾರಿಗೆ ಅರ್ಥ ಆಯ್ತು ಅವ್ರು ಕಮೆಂಟ್ ಮಾಡಿ ಕೆಳಗಡೆ. ಬ್ರೋ ಕೋಡ್. ಆ್ಯಂಡ್ ಇವಾಗ ಇನ್ನೊಂದು ಬಿಗ್ ಟಾಸ್ಕ್ ಗೈಸ್. ಎಲ್ಲೇ ಹೋಗಲಿ, ಕೆಫೆಗೆ ಹೋಗಲಿ, ಹೋಟೆಲ್ಗೆ ಹೋಗಲಿ, ಎಲ್ಲೇ ಹೋದ್ರೂ ಇವಳು ತೊಗೊಳ್ತಾಳೆ. ಬಟ್ ಅದನ್ನು ಮುಗಿಸ್ಬೇಕಾಗಿರೋ ಜವಾಬ್ದಾರಿ ಬಂದ್ಬಿಟ್ಟು ನಂದು. ಇನ್ನಿಷ್ಟು ತಿಂತಾಳೆ ಅಷ್ಟೇ, ಊಟ ತಿಂದ್ರು ಅಷ್ಟೇ, ಊಟ ಏನಾರು ತೊಗೊಂಡ್ರು ಅಷ್ಟೇ, ಒಂದು 2 ಸ್ಪೂನ್ ತಿನ್ಬಿಡ್ತಾಳೆ, ಮಿಕ್ಕಿದ್ದೆಲ್ಲ ನಾನೇ ಖಾಲಿ ಮಾಡಬೇಕು. ಸೊ ಇವಾಗ ಇದ್ರ ಕಥೆನೂ ಹಂಗೆ ಆಗಿದೆ. ಸೊ ಇವಳು ನಂಗೆ ಸಾಕು ಅಂತ ಅಂದ್ಬಿಟ್ಟು ಒಂದು 20-30% ಕುಡಿಬಿಟ್ಟು ಕೊಟ್ಬಿಟ್ಟಿದ್ದಾಳೆ. ಫುಲ್ ನಾನೇ ಕಂಪ್ಲೀಟ್ ಮಾಡಬೇಕು ಇವಾಗ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನಾನು ಹೇಳಿದೆ ಮೋನಿಗೆ ಈ ಥರ ಇಲ್ಲಿ ಈ ಕಡೆ ಸೈಡ್ ಕುತ್ಕೊಂಡು ತೊಗೊಳೋಣ, ಹಿಂದೆ ಚೆನ್ನಾಗಿ ಶಾರ್ಟ್ ಬರುತ್ತೆ ಅಂತ. ಇವ್ನು ಕೇಳಿಲ್ಲ ನನ್ನ ಮಾತು. ಆಮೇಲೆ ರಿಫ್ಲೆಕ್ಷನ್ ಬರ್ತಿತ್ತು. ಅವಾಗ ಬರ್ತಿದೆ, ಇವಾಗ ಬರ್ತಾ ಇಲ್ಲ ರಿಫ್ಲೆಕ್ಷನು. ಸನ್ಲೈಟ್ ಚೇಂಜ್ ಆಯ್ತಲ್ಲ. ಏನು ಗೊತ್ತಾ, ನೀನು ಇನ್ನೊಂದು ಕಂಪ್ಲೇಂಟ್ ಹೇಳ್ತಿದ್ದಲ್ಲ, ನಾನು ಸ್ವಲ್ಪ ತಿಂತೀನಿ ನೀನು ಕಂಪ್ಲೀಟ್ ಮಾಡ್ತೀಯ ಫುಡ್ ಅಂತ. ಅದು ನಿನಗೆ ಒಳ್ಳೇದು. ಯಾಕೆ ಅದೇಂಗೆ ಒಳ್ಳೇದು? ನೀನು ಯೋಚನೆ ಮಾಡು ಹೆಂಗೆ. ಯಾಕೆ ಅದೇಂಗೆ ಒಳ್ಳೇದು ಹೇಳು ನೀನೇ. ಯಾರ್ಯಾರಿಗೆ ಅರ್ಥ ಆಯ್ತು ಕಮೆಂಟಲ್ಲಿ ತಿಳಿಸಿ. ಅವ್ರಿಗೇನು ಅರ್ಥ ಆಗಿರಲ್ಲ, ನೀನು ಸುಮ್ಮನೆ ಏನೋ ಒಂದು ಹೇಳ್ತೀನಿ. ಇಲ್ಲ ನಿಜವಾಗ್ಲೂ ಸುಮ್ಮನೆ ಏನೋ ಒಂದು ಹೇಳೋದಷ್ಟೇ. ಹೇಳು ಮತ್ತೆ ಆಯ್ತು ಹೇಳು. ಬಿಲ್ ಮಿಕ್ಕಿಸ್ತಾ ಇದ್ದೀನಿ ಅಂತ ಅರ್ಥ. ಬಿಲ್ ಮಿಕ್ಸದೇ ಇಲ್ಲಿ, ಬಿಲ್ ಪೇ ಮಾಡಾಯ್ತಲ್ಲ. ನಾನು ಇನ್ನೊಂದು ತಗೊಂಡು ಏನು ಬಂತು ಇವ್ರು ತಗೊಳ್ಳೇರು ಪರವಾಗಿಲ್ಲ, ತಗೊಂಡ್ಬಿಟ್ಟು ವೇಸ್ಟ್ ಮಾಡ್ತಾಳಲ್ಲ. ನಾನು ಬಿಲ್ ಪೇ ಮಾಡಿದೀನಿ ಅನ್ನೋ ಫ್ರಸ್ಟ್ರೇಷನ್ಗೋಸ್ಕರ ನಾನೇ ಖಾಲಿ ಮಾಡಬೇಕು. ಅದೇಂಗೆ ಅಡ್ವಾಂಟೇಜ್ ಆಗುತ್ತೆ? ಹಂಗೇನೆ. ಈ ಕಾಫಿನ ನೀನು ಇಟ್ಕೊಂಡಿರು ನಿಮ್ಮ ಮಗ್ನ ನೆನಪಿಗೋಸ್ಕರ. ಇದನ್ನ ನನ್ನ ಜೊತೆ ಕಾಫಿ ನಿನ್ನ ಕುಡ್ದೆ ಹೆಸರು ಅಂತ. ಬಂದಿರೋದ ನಿನ್ನ ನೆನಪು ಎಲ್ಲಿರೋ ನಾನು ಇಟ್ಕೊಂಡು. ಇಲ್ಲ, ನನ್ನ ಜೊತೆ ಕಾಫಿ ಕುಡ್ದೆ ಅಂತ ಫಸ್ಟ್ ಟೈಮ್ ಸ್ಟಾರ್ಬಕ್ಸ್ ಟ್ರೈ ಮಾಡಿದೆ ಅಂತ ನೆನಪಿಗೋಸ್ಕರ ಇಟ್ಕೊ. ಮನೇಲಿ ಒಂದು ಶೋಕೇಸ್ ಮಾಡಿಸ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಹಾರ ಶಲ್ಯ ಎಲ್ಲನೂ ಹಾಕ್ಬಿಟ್ಟು ಇಡ್ತೀನಿ. ಹ್ಞೂ, ನನಗೆ ಹಾರ ಹಾಕ್ಬಿಡು ನೋಡ. way my head is feeling, I don't know my right from my wrong. Maybe we should lay low tonight, slow down for a little while. That bottle ain't gonna drink itself. Let's throw it down until it's dry.